ನಿಮ್ಮಲ್ಲಿ ಅದೆಷ್ಟೋ ಮಂದಿ ಐಎಎಸ್ ಐಪಿಎಸ್ ಆಗಬೇಕು, ಒಟ್ಟಾರೆ ಯುಪಿಎಸ್ಸಿ ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ. ಯುಪಿಎಸ್ಸಿ ಕ್ಲಿಯರ್ ಮಾಡೋದಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು. ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ ಐಎಎಸ್ ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ. ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೈಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸ್ತಾರೆ. ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು. ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಬಹುದು. 22 ಮಂದಿ ಕರ್ನಾಟಕದಿಂದ ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ರು. ಹೀಗಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಹೆಮ್ಮೆಯ ವಿಚಾರ. ಆರ್ ಧನಂಜಯ್ ಅಂತ ಹೇಳಿ ಮಂಡ್ಯದ ನಾಗಮಂಗಲ ಭಾಗದವರು. ಬಹಳ ವಿಶೇಷ ಏನಂದ್ರೆ ಶ್ರೀಮಂತ ಕುಟುಂಬದಿಂದ ಬಂದಂಥವರಲ್ಲ, ಅಥವಾ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇರುವಂಥ ಕುಟುಂಬದಿಂದ ಬಂದಂಥವರಲ್ಲ. ಬಹಳ ಒಂದು ಕಷ್ಟಪಟ್ಟು ಬಹಳ ಶ್ರಮವನ್ನ ಹಾಕಿ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಈ ಹಂತಕ್ಕೆ ಬಂದು ನಿಂತಿದ್ದಾರೆ. ಕೃಷಿಕ ಕುಟುಂಬ ಅನ್ನೋದು ಇನ್ನೊಂದು ಬಹಳ ಖುಷಿಯಾಗಿರುವಂಥ ವಿಚಾರ. ಅಕ್ಕ ಅಕಾಡೆಮಿಯಲ್ಲಿ ಅವರು ಟೀಚ್ ಮಾಡ್ತಾ ಇದ್ರು, ಜೊತೆಗೆ ಅಲ್ಲಿಯ ತರಬೇತಿಯನ್ನು ಕೂಡ ಪಡಿತಾ ಇದ್ರು. ಹೆಚ್ಚು ಕಡಿಮೆ 7 ವರ್ಷದ ಜರ್ನಿ. ಮತ್ತೊಂದು ವಿಶೇಷವಾದಂಥ ವಿಚಾರ ಅಂದ್ರೆ ಒಂದು 2-3 ಬಾರಿ ಸಂದರ್ಶನದ ಹಂತದವರೆಗೆ ಹೋಗಿದ್ರು. ಅದರ ಕೊನೆಯದಾಗಿ ತಮ್ಮ ಆ ರೀಚ್ ಅನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾರೇ ಆಗಿದ್ರು ಕೂಡ ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೈ ಬಿಡ್ತಾ ಇದ್ರು. ಆದರೆ ಇವರು ಕೈ ಬಿಡಲಿಲ್ಲ. ಆ ಹಠದಲ್ಲಿ, ಆ ಛಲದಲ್ಲಿ ಶ್ರಮವನ್ನು ಹಾಕಿ ಮುನ್ನುಗ್ಗಿ ಬಿಟ್ಟರು. ಇವತ್ತು 554ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ ಅಂದ್ರೆ ಇಂಟರ್ವ್ಯೂಸ್ ಬಗ್ಗೆ ಬಹಳ ಕುತೂಹಲ ಇರುತ್ತೆ. ನಾನು ಆಗಾಗ ಮಾಕ್ ಇಂಟರ್ವ್ಯೂಸ್ಗಳೆಲ್ಲ ನೋಡ್ತಾ ಇರ್ತೀನಿ ಕುತೂಹಲ ಕಾರಣಕ್ಕಾಗಿ. ಅದೇ ರೀತಿಯಾಗಿರುತ್ತೆ, ಹೇಗಿರುತ್ತೆ ನೀವು ಹೇಳ್ಬಹುದು ಅಂತಂದ್ರೆ ಅದನ್ನ ಹೇಳಿ. ಹೇಗಿರುತ್ತೆ ಇಂಟರ್ವ್ಯೂಸ್? ಅಂದರೆ ಮಾಕ್ ಇಂಟರ್ವ್ಯೂಸು ನಮ್ಮನ್ನು ಪ್ರಿಪೇರ್ ಮಾಡ್ತಾ ಹೋಗುತ್ತೆ ಸರ್. ಆಲ್ಮೋಸ್ಟ್ ಆ ರೀತಿನೇ ಇರುತ್ತೆ. ಬಟ್ ಮಾಕ್ ಇಂಟರ್ವ್ಯೂಸ್ಗಳೇ ಟಫ್ ಅನಿಸುತ್ತೆ ನಮಗೆ. ರಿಯಲ್ ಇಂಟರ್ವ್ಯೂ ಈಸಿ ಅನಿಸುತ್ತೆ. ರಿಯಲ್ ಇಂಟರ್ವ್ಯೂ ತುಂಬ ನಾರ್ಮಲ್ ಆಗಿರುತ್ತೆ ಸರ್. ಯಾವುದೇ ರೀತಿ ಭಯ ಬೀಳಿಸೋಂಥದ್ದು, ಹೆದರ್ಸೋಂಥದ್ದು. ಮತ್ತು ಈಗ ಮಾಕ್ ಇಂಟರ್ವ್ಯೂಗಳಲ್ಲಿ ನೀವು ನೋಡ್ತಾ ಬನ್ನಿ, ಪ್ರತಿಯೊಂದು ಪಾಯಿಂಟ್ಗಳನ್ನು ಇದನ್ನು ಮಾಡಿಕೊಂಡು ಈ ಡ್ರೆಸ್ಸು, ಈ ಬಟ್ಟೆ, ಆ ಲೆವೆಲ್ಗೆಲ್ಲ ಏನಿರಲ್ಲ ಸರ್. ಸೊ ದೇ ಆರ್ ವೆರಿ ಫ್ರೆಂಡ್ಲಿ ಇರ್ತಾರೆ. ಅವ್ರಿಗೂ ಗೊತ್ತು, ಯಾಕಂದರೆ ಮೇನ್ಸ್ ಪಾಸ್ ಮಾಡಿ ಬರೋಂಥದ್ದು ಹುಡುಗ ಇದು ಸುಲಭದ ಕೆಲಸ ಅಲ್ಲ, ಹುಡುಗ ಆಗಲಿ ಹುಡುಗಿ ಆಗಲಿ. ಸೊ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಇಂಟೆಲೆಕ್ಚುಯಲ್ ಅಂತ ಗೊತ್ತಿರುತ್ತೆ ಅವ್ರಿಗೆ. ಅವರು ದೇರ್ ಆರ್ ಸಮ್ ಕ್ವಾಲಿಟೀಸ್ ಸರ್. ಆಫೀಸರ್ ಲೈಕ್ ಕ್ವಾಲಿಟಿ ಅಂತ ಇರುತ್ತೆ. ಡಿಸಿಪ್ಲಿನ್ ಇದಾನ, ಹಾನೆಸ್ಟ್ ಇದಾನ, ಪೇಟ್ರಿಯಾಟಿಸಮ್ ಇದೆಯಾ, ಇಂಟೆಗ್ರಿಟಿ ಇದೆಯಾ, ಎಥಿಕಲ್ ಕನ್ವಿಕ್ಷನ್ ಇದೆಯಾ, ಮಾರಲ್ ಕನ್ವಿಕ್ಷನ್ ಇದೆಯಾ, ಇವನ್ನ ಚೆಕ್ ಮಾಡ್ತಾ ಹೋಗ್ತಾರೆ ರದರ್ ದನ್ ನಾಲೆಡ್ಜ್. ಸೊ ಇದ್ರ ಮೇಲೆ ಹೋಗ್ತಾ ಹೋಗುತ್ತೆ ಸರ್ ಇಂಟರ್ವ್ಯೂ. ಆ್ಯಂಡ್ ರಿಯಲ್ ಇಂಟರ್ವ್ಯೂ ಕಂಪೇರ್ ಮಾಡ್ತಾ ಹೋದರೆ, ಮಾಕ್ ಇಂಟರ್ವ್ಯೂ ಕಂಪೇರ್ ಮಾಡಿದ್ರೆ ರಿಯಲ್ ಇಂಟರ್ವ್ಯೂ ತುಂಬ ಚೆನ್ನಾಗೇ ಇರುತ್ತೆ. ತುಂಬ ಕಂಫರ್ಟಿಂಗ್ ಇರುತ್ತೆ. ಸೊ ತುಂಬ ಸಹಾಯನೂ ಮಾಡಿಕೊಡ್ತಾ ಬರ್ತಾರೆ. ಎಲ್ಲಿ ನಮ್ಮ ಪ್ರಾಬ್ಲಮ್ ಆದರೆ ಅವರೇ ಹೇಳ್ಕೊಡ್ತಾ ಬರ್ತಾರೆ. ಆ್ಯಂಡ್ ವೆರಿ ಹೈಲಿ ಎಫಿಷಿಯೆಂಟ್ ಬೋರ್ಡ್ಗಳು ಸರ್. ಸಂಜಯ್ ವರ್ಮಾ ಸರ್ ಅಂತ ನನಗೆ ಈ ಸಲ ಬೋರ್ಡ್ ಸಿಕ್ಕಿದ್ದು. ಲಾಸ್ಟ್ ಟೈಮ್ BB ಸ್ವೈನ್ ಸರ್ ಬೋರ್ಡು, ಅದಕ್ಕೂ ಮುಂಚೆ ಚೇರ್ಮನ್ ಅವ್ರ ಬೋರ್ಡ್ ಸಿಕ್ಕಿತ್ತು ನನಗೆ, ಡಾಕ್ಟರ್ ಮನೋಜ್ ಸೋನಿ ಅವ್ರದ್ದು. ದೇ ಆರ್ ಆಲ್ ವೆರಿ ಕಂಫರ್ಟಿಂಗ್. ಸೊ ಆ ರೀತಿಯೇ ಇರುತ್ತೆ ಸರ್. ಮಾಕ್ ಇಂಟರ್ವ್ಯೂ ಭಯ ಬೀಳಿಸೋಷ್ಟು ಲೆವೆಲ್ಗೆಲ್ಲ ಇರಲ್ಲ. ಬಟ್ ಮಾಕ್ ಇಂಟರ್ವ್ಯೂ ಬೇಕು ಸರ್, ಏನಕ್ಕೆ ಒಂದು ಪ್ರಾಕ್ಟೀಸ್ಗೋಸ್ಕರ. ಮಾಕ್ ಇಂಟರ್ವ್ಯೂ ಸ್ಟ್ರಿಕ್ಟ್ ಇರುತ್ತೆ, ರಿಯಲ್ ಇಂಟರ್ವ್ಯೂಗಳು ಸ್ವಲ್ಪ ಕಂಫರ್ಟಿಂಗ್ ಇರುತ್ತೆ. ಅಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೋಡ್ತಾ ಇರ್ತೀವಿ, ಒಂದಷ್ಟು ಪೋಸ್ಟ್ಗಳೆಲ್ಲ ನೀವು ಗಮನಿಸಿರ್ಬೋದು. ನೋಡಿ, ಇದು IAS ನಲ್ಲಿ ಅಂದರೆ IAS ಸಂದರ್ಶನದಲ್ಲಿ ಕೇಳಿದ ಪ್ರಶ್ನೆ ಅಂತ ಏನೋ ಒಂದು ವಿಭಿನ್ನವಾಗಿರುತ್ತೆ. ನೋಡಿ, ಇದು IPS ಸಂದರ್ಶನದಲ್ಲಿ ಕೇಳಿದಂಥ ಪ್ರಶ್ನೆ ಅಂತ ಹೇಳಿ ನೀವು ಹೇಳ್ಬೋದು ಅಂತಂದರೆ ನೀವು ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಕೇಳಿದ್ರು ಆ ಸಂದರ್ಶನದಲ್ಲಿ? ಎಷ್ಟು ಜನ ಇರ್ತಾರೆ, ಹೇಗೆ ಅಂತ? 5 ಜನ ಇರ್ತಾರೆ ಸರ್. ಒಬ್ಬರು ಚೇರ್ಮನ್ ಅಂತ ಇರ್ತಾರೆ, 4 ಜನ ಹೈಲಿ ಡಿಗ್ನಿಟರಿಗಳಿರ್ತಾರೆ. ಸೊ ಅವರು ಈ ರೀತಿ ಏನು ಮಾಡ್ತಾ ಬರ್ತಾರೆ, ಕ್ವಶನ್ಸ್ಗಳನ್ನು ಫಸ್ಟ್ ಚೇರ್ಮನಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಮಿಕ್ಕಿದ 4 ಜನನು ಕ್ವಶನ್ ಕೇಳ್ತಾರೆ. ಕೊನೆಯಲ್ಲಿ ಚೇರ್ಮನ್ ಅವರು ಕ್ವಶನ್ ಕೇಳಿ ಎಂಡ್ ಮಾಡ್ತಾರೆ. ಆ ಚೇರ್ಮನ್ ಅವರಿಂದನೇ ಆರಂಭ ಆಗುವಂಥ ಕ್ವಶನ್ನು. ನನಗೆ ಈ ಸರಿ ಫನ್ನಿಯಾಗಿ ಬಂತು ಸರ್ ಸ್ಟಾರ್ಟಿಂಗ್ ಕ್ವಶನ್ನು. ಏನಕ್ಕೆ ಅಂದರೆ, ನಂದು 3 ಹಾಬಿಗಳನ್ನು ಹಾಕಿರ್ತೀವಿ. ಡ್ಯಾಫ್ ಅಂತ ನಾವು ಫಿಲ್ ಮಾಡಬೇಕು. ಆ ಡ್ಯಾಫಲ್ಲಿ ನಮ್ಮ ಹಾಬಿಗಳು, ನಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡು ಎಲ್ಲವನ್ನು ನಾವು ಇನ್ಕ್ಲೂಡ್ ಮಾಡಿರ್ತೀವಿ. ನಂದು ಫಸ್ಟ್ ಹಾಬಿ ಬಂದು ರೈಟಿಂಗ್ ಪೊಯಮ್ಸ್, ನವೋದಯ ಆ್ಯಂಡ್ ನವ್ಯ ಸ್ಟೈಲ್ ಆಫ್ ಪೊಯಮ್ಸ್ ಅಂತ. ಸೆಕೆಂಡ್, ವಾಚಿಂಗ್ ಅನ್ಕನ್ವೆನ್ಷನಲ್ ಕಮರ್ಷಿಯಲ್ ಕನ್ನಡ ಮೂವೀಸು. ಆ್ಯಂಡ್ ಥರ್ಡ್ ಒನ್ ಈಸ್ ರೀಡಿಂಗ್ ನಾವೆಲ್ಸ್ ಬೈ SL ಭೈರಪ್ಪ ಆ್ಯಂಡ್ ಶಿವರಾಮ್ ಕಾರಂತ. ಅವರು ಬರೀ ಕನ್ನಡ ಅನ್ನೋದು ನೋಡಿಬಿಟ್ಟು, ನೀನು ಯಾವ ಲ್ಯಾಂಗ್ವೇಜಲ್ಲಿ ಡ್ರೀಮ್ ಮಾಡ್ತೀಯ ಅಂತ ಫಸ್ಟ್ ಕ್ವಶನ್ ಕೇಳಿದ್ರು. ನನಗದು ಹೋಗಿದ ತಕ್ಷಣ ಒಂದು ರೀತಿ ಬೌನ್ಸರ್ ಶಾಕ್ ಕ್ವಶನ್ ಅನಿಸ್ತು. ಸರ್ ಕನ್ನಡ ಸರ್ ಅಂದರು. ಬರೀ ಕನ್ನಡದಲ್ಲೇ ಮಾಡ್ತೀಯಾ ಅಂದರು. ಇಲ್ಲ ಸರ್, ಕನ್ನಡ ಇಂಗ್ಲೀಷ್ ಈ ರೀತಿ ಬರ್ತಾ ಇರುತ್ತೆ ಸರ್, ಮೂವಿ ಯಾವ್ದು ನೋಡ್ತೀವಿ ಅದ್ರ ಮೇಲೆ ಅಂತ. ಅದಾದಮೇಲೆ ನಿನ್ನ ಡ್ರೀಮ್ ಯಾವ ಕಲರ್ ಬರುತ್ತೆ ಅಂತ. ಸೊ ಈ ರೀತಿ ಕೇಳ್ತಾ ಬಂದರು. ಅದಾದಮೇಲೆ ಹಾಗೇ ಹೋಯಿತು ಸರ್. ಅದಾದಮೇಲೆ ನೆಕ್ಸ್ಟು ನಮ್ಮ ಕನ್ನಡ ಸಾಹಿತ್ಯದ ಬಗ್ಗೆ ಕ್ವಶನ್ ಕೇಳಿದ್ರು. ನಿಮ್ಮ ಕನ್ನಡ ಸಾಹಿತ್ಯ ನೋಡ್ತಾ ಬಂದರೆ ಹೈಲಿ ರೊಮ್ಯಾಂಟಿಸೈಸ್ಡ್ ಅನಿಸುತ್ತೆ, ನಾಸ್ಟಾಲಜಿಕ್ ಅನಿಸುತ್ತೆ, ಸೋಷಿಯಲ್ ಇಶ್ಯೂ ಬಗ್ಗೆ ಯಾರಾದರೂ ಮಾತಾಡೋರು ಇದ್ದಾರಾ ಅಂತ ಕೇಳಿದ್ರು. ಸರ್ ತುಂಬ ಜನ ಇದ್ದಾರೆ. ಈಗ ರೆಬಲ್ ಬಂಡಾಯ ಸಾಹಿತ್ಯ ಅಂತ ಒಂದು ಪಿರಿಯಡೇ ಇದೆ. ಸೊ ಅವರೆಲ್ಲ ಈ ರೀತಿ ಮಾತಾಡ್ತಾರೆ ಅಂತ ಎಲ್ಲ ಹೇಳಿದ್ದೆ ಸರ್. ನಾನು ಹೇಳಿದೆ. ಅದಕ್ಕೆ ಅವರು ಯಾರಿದ್ದಾರೆ ರೈಟರ್ ಅಂತ ಕೇಳಿದ್ರು. ನಾನು ದೇವನೂರು ಮಹಾದೇವ ಇದ್ದಾರೆ ಸರ್, ತುಂಬ ಹೈಲಿ ವೆರಿ ಎಫಿಷಿಯೆಂಟ್ ರೈಟರ್ ಅಂತ. ಅವ್ರು ಕೇಳಿದ್ರು ಏನತ್ರ ಬಗ್ಗೆ ಬರೀತಾರೆ ಅಂತ. ಸರ್ ನಾನು ಸಬಾಲ್ಟ್ರನ್ ಹಿಸ್ಟ್ರಿ, ಸಬಾಲ್ಟ್ರನ್ ಕ್ಲಾಸು, ದಟ್ಟು ಪರ್ಟಿಕ್ಯುಲರ್ಲಿ ಪುವರ್ ಕ್ಲಾಸು, ವಲ್ನರಬಲ್ ಕ್ಲಾಸು, ಸೋಷಿಯಲ್ ಇಶ್ಯೂ ಬಗ್ಗೆ ಬರೀತಾರೆ. ಅದಾದಮೇಲೆ ದೇರ್ ಇಸ್ ಬಾನು ಮುಷ್ತಕ್ ಅಂತ ಇದ್ದಾರೆ ಅಂತ ಕೇಳಿದೆ. ಬಾನು ಮುಷ್ತಕ್ ಅವ್ರ ಕಾಂಟ್ರವರ್ಸಿ ಏನು ಅಂತ ಕೇಳಿದ್ರು. ನಾನು ಹೇಳಿದೆ ದಸರಾ ಕಾಂಟ್ರವರ್ಸಿ ಇತ್ತು. ಅದಾದಮೇಲೆ ಅದೆಲ್ಲ ಸರಿ ಆಯಿತು ಅಂತ. ನೆಕ್ಸ್ಟ್ ಅದಾದಮೇಲೆ ದೇವದಾಸಿ ಪದ್ಧತಿ ಬಗ್ಗೆ ಕೇಳಿದ್ರು, ವಿಜಯನಗರದ ಬಗ್ಗೆ ಕೇಳಿದ್ರು. ಅದಾದಮೇಲೆ ನೆಕ್ಸ್ಟು
ನಮಗೆ ಬೆಂಗಳೂರು ಇಶ್ಯೂಗಳ ಬಗ್ಗೆ ಕೇಳಿದ್ರು, ಟಿಪ್ಪು ಸುಲ್ತಾನ್ ಬಗ್ಗೆ ಕೇಳಿದ್ರು, ಬೆಂಗಳೂರು 5 ಸಮಸ್ಯೆಗಳೇನು, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳಿದ್ರು, ಕರ್ನಾಟಕದ ಓಲ್ಡೆಸ್ಟ್ ಡ್ಯಾಮ್ ಯಾವುದು ಅಂತ ಕೇಳಿದ್ರು, ಚೈನಾ ಇಶ್ಯೂ ಕೇಳಿದ್ರು, ಇಂಡಿಯಾ ಆಫ್ರಿಕಾ ಇಶ್ಯೂ ಕೇಳಿದ್ರು. ಈ ರೀತಿ ಹಲವಾರು ಕ್ವಶನ್ಗಳು ಬಂತು ಸರ್. ಅಂತಕ್ಕೆಲ್ಲ ತಿಳ್ಕೊಂಡಿರ್ಬೇಕು. ಹಾಂ ಸರ್, ಅಂದರೆ ಅಲ್ಲಿ ಏನು ಮಾಡ್ತಾ ಬರ್ತಾರೆ ಅಂದರೆ ಜನರಲಾಗಿ ನಮಗೆ ಸಬ್ಜೆಕ್ಟ್ ನಾಲೆಡ್ಜ್ ಅಂತೂ ಇದ್ದೇ ಇರುತ್ತೆ ಸರ್. ಬಟ್ ನಮ್ಮ ಪರ್ಸ್ನಾಲಿಟಿ ಅಂತ ನಾವೇನು ಹಾಕಿರ್ತೀವಿ ಆ ಪರ್ಸ್ನಾಲಿಟಿ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಮತ್ತು ನಮ್ಮ ಸ್ಟೇಟು, ನಮ್ಮ ಡಿಸ್ಟಿಕ್ಕು, ನಮ್ಮ ದೇಶ, ಇಂಟರ್ನ್ಯಾಷನಲ್ ರಿಲೇಷನ್ ಎಲ್ಲ ಅವೇರ್ನೆಸ್ ಇರಬೇಕು ಸರ್. ಅಂದರೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್, ಬೇರ್ ಮಿನಿಮಮ್ ನಾಲೆಡ್ಜ್ ಆದರೂ ಇರಲೇಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಪೊಲಿಟಿಕ್ಸು ಏನಕ್ಕೆ ಅನ್ಸ್ಟೇಬಲ್ ಅಂತ ಒಂದು ಕ್ವಶನ್ ಕೇಳಿದ್ರು ನನಗೆ. ಸೊ ಅದು ಕಾಂಟ್ರವರ್ಷಿಯಲ್ ಕ್ವಶನ್ ಕೂಡ ಹೌದು. ಏನಕ್ಕೆ ಅನ್ಸ್ಟೇಬಲ್ ಅಂತ ನಾನು ಅದನ್ನು ಹೇಳಬೇಕಾದ್ರೆ ಇಲ್ಲ ಸರ್ ಈ ರೀತಿ ಆಗ್ಬೋದು ಆ ರೀತಿ ಆಗ್ಬೋದು ಅಂತ ಹೇಳೋ ಬದಲು ನಾನು ಹೇಳಿದೆ ಸರ್ ದೇರ್ ಆರ್ 3 ಪಾರ್ಟೀಸ್ ಇನ್ ಕರ್ನಾಟಕ. One is BJP, which dominates northern part of Karnataka, and another one is Congress, which dominates southern part of Karnataka. There is JDS, which gets around 25 to 30 seats every year. So which makes a conflict. So ಒಂದು ಕ್ಲಿಯರ್ ಮೆಜಾರಿಟಿ ಬರಲಿಕ್ಕೆ ಆಗ್ತಿಲ್ಲ. So now the problem is temporarily solved as JDS and BJP are merged. So the problem is temporarily solved ಅಂತ ಹೇಳಿದೆ. So they were satisfied. ಅಂದರೆ ಕಾಂಟ್ರವರ್ಸಿ ಬರೋ ಕ್ವಶನ್ಸ್ಗಳನ್ನು ಕೂಡ ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಟಿಪ್ಪು ಸುಲ್ತಾನ್ ಬಗ್ಗೆನೂ ದೇ ಆಸ್ಕ್ಡ್ ದ ಕ್ವಶನ್, ಟೆಲ್ ಮಿ ಸಮಥಿಂಗ್ ಅಬೌಟ್ ಟಿಪ್ಪು ಸುಲ್ತಾನ್. ಐ ಟೋಲ್ಡ್ ಬೋತ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಏನೇನು ಕಾಂಟ್ರವರ್ಸಿಗಳಿದೆ ಅದನ್ನು ಹೇಳಿದೆ, ಏನೇನು ಪಾಸಿಟಿವ್ ಇದೆ ಅದನ್ನು ಹೇಳಿದೆ. ಅಬೌಟ್ ದೇವದಾಸಿ ಆಲ್ಸೋ ದೇ ಆಸ್ಕ್ಡ್ ದ ಸೇಮ್ ಕ್ವಶನ್, ದೇವದಾಸಿ ಸಿಸ್ಟಮ್ ಗುಡ್ ಅನ್ಸುತ್ತಾ ಬ್ಯಾಡ್ ಅನ್ಸುತ್ತಾ ಅಂತ. ಐ ಸೆಡ್ ಸರ್ ಬ್ಯಾಡ್. ಏನಕ್ಕೆ? ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ, ಸೋಷಿಯಲ್ ಇಶ್ಯೂ, ವುಮೆನ್ಗೆ ಡೆರೋಗೇಟ್ರಿ ಆಗಿದೆ. ಸೊ ಇಂಥ ಇಶ್ಯೂನ ನಾವು ಪ್ರಮೋಟ್ ಮಾಡೋಂಥದ್ದು ಇಟ್ಸ್ ಹೈಲಿ ಇನ್ಫೀರಿಯರ್ ಕ್ವಾಲಿಟಿಯನ್ನು ತೋರಿಸುತ್ತೆ. ಸೊ ಇಟ್ಸ್ ನಾಟ್ ಗುಡ್ ಅಂತ. ಸೊ ಈ ರೀತಿಯೂ ಇರುತ್ತೆ ಸರ್. ಸೊ ಇದು ಹಂಪಿ ಬಗ್ಗೆ ಕೇಳಿದ್ರು, ಯಾವ ರಿಲಿಜಿಯನ್ ಅಸೋಸಿಯೇಟ್. ದೇರ್ ಆರ್ ಮಲ್ಟಿಪಲ್ ಇಶ್ಯೂಸ್. ಅವನ್ನ ಮತ್ತೆ ಗೊತ್ತಿಲ್ಲ ಅಂದರೆ ವಿ ಕ್ಯಾನ್ ಸೇ ಈಸಿಲಿ. ನನಗೆ ಕರ್ನಾಟಕದ ಓಲ್ಡೆಸ್ಟ್ ಡ್ಯಾಮ್ ಅಂತ ನಾನು ಸ್ಟಡಿ ಮಾಡಿರಲಿಲ್ಲ, ಆ ಕ್ಷಣಕ್ಕೆ ಗೊತ್ತಿರಲಿಲ್ಲ ನನಗೆ. ಸೊ ಇದು ಬೇಸಿಕ್ ನಾಲೆಡ್ಜೇ, ಬಟ್ ಆ ಕ್ಷಣಕ್ಕೆ ಗೊತ್ತಾಗಲಿಲ್ಲ. ಇಲ್ಲ ಸರ್ ಗೊತ್ತಿಲ್ಲ, ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದೆ. ಆಮೇಲೆ ಅದಾದಮೇಲೆ ಆಫ್ರಿಕಾ ರಿಲೇಷನ್ ಬಗ್ಗೆ ಕೇಳಿದಾಗ ನಾನು ಗಾಂಧೀಜಿಯವ್ರ ಬಗ್ಗೆ ಹೇಳ್ತಿದ್ದೆ. ಅವ್ರು ಹೇಳಿದ್ರು ಗಾಂಧೀಜಿಯವ್ರಿಗೆ ಇತ್ತೀಚೆಗೆ ರೆಸಿಸ್ಟೆನ್ಸ್ ಬರ್ತಿದೆ ಗೊತ್ತಾ ನಿಮಗೆ ಅಂತ. ಇಲ್ಲ ಸರ್ ಅಷ್ಟು ಐಡಿಯಾ ಇಲ್ಲ ಅಂತ ಹೇಳಿದೆ. ದೇ ಆರ್ ಹ್ಯಾಪಿ, ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಸರ್. ನಾಲೆಡ್ಜ್ ಜಡ್ಜ್ಮೆಂಟ್ ಅಂತೂ ಇಲ್ಲ ಅಲ್ಲಿ. ಪರ್ಸ್ನಾಲಿಟಿ, ವೆದರ್ ಹೀ ಈಸ್ ಅ ಸೂಟಬಲ್ ಫಾರ್ ಆಫೀಸರ್ ಆರ್ ನಾಟ್, ಅದನ್ನು ಮತ್ತೆ ಹಾನೆಸ್ಟಾಗಿ ಹೇಳಬೇಕು. ನಿನಗೆ ಗೊತ್ತು ಅಂದರೆ ಗೊತ್ತು, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಷ್ಟೇ. ಬ್ಲೈಂಡ್ ಗೆಸ್ ಮಾಡೋಂಥದ್ದು ಬೇಡ ಅಂತ ಅವರು. ನಾನು ಈಗ ಕೊನೆಯ ಹಂತಕ್ಕೆ ಬರ್ತೀನಿ ಸರ್. ಇತ್ತೀಚೆಗೆ IAS IPS ಅಥವಾ ಬರುವಂಥ ಬೇರೆ ಬೇರೆ ಪೋಸ್ಟ್ಗಳು, ಅದರ ಬಗ್ಗೆ ನಮಗೆ ರೆಸ್ಪೆಕ್ಟ್ ವಿಪರೀತವಾಗಿರುತ್ತೆ. ಆದರೆ ಇತ್ತೀಚೆಗೆ ಸಾಕಷ್ಟು ಆರೋಪಗಳು ಕೂಡ ಇದೆ. ಅಂದರೆ IAS IPS ಆಫೀಸರ್ಸ್ಗಳು, ಇನ್ನು ಸಿಂಪಲ್ DC, ಯಾವುದೋ ಒಂದು ಜಿಲ್ಲೆಗೆ DC ಅಂತ ಇಟ್ಕೊಳ್ಳಿ, ಜನರ ಕೈಗೆ ಸಿಗಲ್ಲ, ಜನರ ಸಮಸ್ಯೆ ಅವರಿಗೆ ಅರ್ಥ ಆಗಲ್ಲ, ಅಥವಾ ಇನ್ನು ಭ್ರಷ್ಟಾಚಾರದ ಅಂಥ ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇರುತ್ತೆ. ನಿಮ್ಮ ಡ್ರೀಮ್ ಹೇಗಿದೆ? ಅಂದರೆ ನೀವು ಬಂದಂಥ ಬ್ಯಾಕ್ಗ್ರೌಂಡ್ ಆ ರೀತಿಯಾಗಿದೆ, ನೀವು ಬಹಳ ಕಷ್ಟಪಟ್ಟು ಬಂದಿದ್ದೀರಿ, ರೈತ ಕುಟುಂಬ, ಕೃಷಿ ಕುಟುಂಬ, ಇಂಥದ್ದೆಲ್ಲ ಇದೆ. ನಿಮ್ಮ ಕನಸು ಹೇಗಿದೆ? ನೀವು ಒಬ್ಬರು IPS ಆಫೀಸರ್ ಆದ್ರಿ ಅಂದರೆ ನಿಮ್ಮ ಕನಸು ಹೇಗಿದೆ ಅಂತ? ಸರ್ ಅದನ್ನೇ ನಾನು ಸ್ಟೂಡೆಂಟ್ಸ್ಗಳಿಗೂ ಹೇಳ್ತೀನಿ ಸರ್. ನಾನು ಎಥಿಕ್ಸ್ ಸಬ್ಜೆಕ್ಟು ಟೀಚ್ ಕೂಡ ಮಾಡ್ತೀನಿ, ಎಥಿಕ್ಸ್ ಬುಕ್ ಟ್ರಾನ್ಸ್ಲೇಟು ಮಾಡಿದ್ದೀನಿ. ನಾನು ಹೇಳೋದು ಇಷ್ಟೇ ಸರ್, ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಸಿವಿಲ್ ಸರ್ವೆಂಟ್ ಈಸ್ ನಾಟ್ ಅ ಸಿವಿಲ್ ಮಾಸ್ಟರ್. ಸೊ ಸಿವಿಲ್ ಸರ್ವೆಂಟ್, ನಾಗರಿಕ ಸೇವಕ ಅಂತ ಹೇಳುತ್ತೆ. ನಾನೊಬ್ಬ ಸೇವಕನಾಗಿ ಹೋಗಬೇಕೆ ಹೊರತು ನಾನೊಬ್ಬ ನಾಯಕನಾಗಿ ಹೋಗ್ಲಿಕ್ಕೆ ಆಗಲ್ಲ. ಈಗ ಜನಗಳು ಬಂದಿದ್ದಾರೆ ಅಂದರೆ ಅವರ ಕಷ್ಟವನ್ನು ನಾನು ಕೇಳ್ತಾ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಪ್ರಶಾಂತ್ ನಾಯರ್ ಅಂತ ಒಬ್ಬರು IAS ಆಫೀಸರ್ ಇದ್ದಾರೆ ಕೇರಳದಲ್ಲಿ. ಕಂಪ್ಯಾಷನೇಟ್ ಕೋಳಿಕೋಡ್ ಅಂತ ಒಂದು ಇನಿಷಿಯೇಟಿವ್ ತಂದಿದ್ದಾರೆ, ಕೋಝಿಕೋಡ್ ಅಂತ. ಸೊ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಸಹಾಯ ಮಾಡೋಣ ಅಂತ. ಕೌಸ್ತುಭ ದಿವೇಗಾಂಕರ್ ಅಂತ ಇದ್ದಾರೆ, ಯಾರೋ ಒಬ್ಬ ಡಿಸೇಬಲ್ ಪರ್ಸನ್ ಬಂದ ಅವ್ನು ಚೇರ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಅವ್ರು ನನ್ನ ಮೇಲೆ ಕೂತ್ಕೊಂಡು ಮಾತಾಡಿದ್ರು. ದಿವ್ಯಾ ಅಂತ ಒಬ್ಬರು IAS ಆಫೀಸರ್ ಇದ್ದಾರೆ, ಒಂದು ಟ್ರೈಬಲ್ ರೀಜನಲ್ಲಿ ಗೋಂಡ್ ಲ್ಯಾಂಗ್ವೇಜ್ ಕಲ್ತು ಅವರು ಅಲ್ಲಿ ಸರ್ವಿಸನ್ನು ಮಾಡ್ತಾ ಬಂದರು. ಈ ರೀತಿ ಆಫೀಸರ್ಸ್ಗಳನ್ನು ನೋಡಿದಾಗ ನಾವು ಕೂಡ ಆ ರೀತಿ ಆಗ್ಬೋದಲ್ಲ ಅಂತ ಅನಿಸುತ್ತೆ ಸರ್. ನಾನು ಇಲ್ಲಿ ಒಬ್ಬ ಸಿವಿಲ್ ಸರ್ವೆಂಟ್ ಆಗಿ ಬಂದಾಗ ನನಗೆ ಅನಿಸುವಂಥದ್ದು ಏನಪ್ಪ ಅಂದರೆ, ಎಲ್ರಿಗೂ ಆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಏನಿರುತ್ತೆ ಆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು. ನಾನೊಬ್ಬ ಸೇವಕನಾಗಿ ಬಂದಿದ್ದೀನಿ, ಆ ಸೇವಕನಾಗೇ ಇರಬೇಕು ಅಂತಲೇ ನನ್ನ ಆಸೆ ಸರ್. ಅದೇ ರೀತಿ ಕೆಲಸ ಮಾಡೋಣ ಅಂತ. ನನಗೇನಂತ ಇದು ಬೇಡ. ಈಗ ಫಾರ್ ಎಕ್ಸಾಂಪಲ್ ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು ಅಂತ DVG ಹೇಳ್ದಂಗೆ, ನನಗೆ ಆ ರೀತಿ ರೆಕಗ್ನಿಷನ್ನೂ ಅವಶ್ಯಕತೆಯೂ ಇಲ್ಲ, ಯಾವುದೇ ರೀತಿ ಇದು ಕೂಡ ಅವಶ್ಯಕತೆ ಇಲ್ಲ. ಒಬ್ಬ ಸೇವಕನಾಗಿ ಸೇವೆ ಮಾಡೋವಂಥದ್ದು ಆಗ್ಲಿಂದನೂ ಇದ್ದಂಥದ್ದು, ಈಗಲೂ ಕೂಡ ಆ ರೀತಿಯೇ ನಾನು ಮೆಂಟರ್ಶಿಪ್ಪಲ್ಲಿ ನನ್ನ ಸ್ಟೂಡೆಂಟ್ಸ್ಗಳಿಗೂ ಮಾಡ್ತಾ ಇದ್ದೀನಿ. ನನ್ನ ಸ್ಟೂಡೆಂಟ್ಸ್ಗೂ ಹೇಳೋದು ಇಷ್ಟೇ ಸರ್, ನನ್ನ ಮೆಂಟರು ಟೀಚರ್ ಅಂತ ಹೇಳಿ ನನಗೆ ಹೈಪ್ ಕೊಡೋಂಥದ್ದು ಇದನ್ನು ಮಾಡೋದು ನನಗೆ ಇಷ್ಟ ಆಗಲ್ಲ. ನನಗೆ ನಿಮ್ಮಲ್ಲಿ ಒಂದಾಗಿರಬೇಕು. ನೀವು ಈಗ ಚಂದ್ರಲೇಔಟಿಗೆ ಬಂದು ನೋಡಿದ್ರು ಅಕ್ಕ ಅಕಾಡೆಮಿಲಿ ಯಾವಾಗಲೂ ಇರ್ತೇನೆ, ಒಂದು ಟೀ-ಶರ್ಟು ನೈಟ್ ಪ್ಯಾಂಟ್ ಹಾಕ್ಕೊಂಡೆ ನಾನು ಕ್ಲಾಸ್ಗೆ ಹೋಗಿರ್ತೇನೆ. ಸೊ ನನಗೆ ಆ ರೀತಿ ಯಾವುದೇ ರೀತಿ ರೆಕಗ್ನಿಷನ್ ಇಲ್ಲ, ನಾನೊಬ್ಬ ಸೇವಕನಾಗಿ ಇರ್ತೀನಿ ಅನ್ನೋಂಥದ್ದೇ ನನ್ನ ಮೈಂಡ್ ಸೆಟ್. ಇದು IAS ಅಕಾಡೆಮಿಗಳು ಎಷ್ಟು ಮುಖ್ಯ ಆಗುತ್ತೆ? ನಿಮ್ಮದು ಅಕ್ಕ IAS ಅಕಾಡೆಮಿ, ನೀವಲ್ಲಿ ಟೀಚಿಂಗ್ ಕೂಡ ಮಾಡ್ತಾಯಿದ್ರಿ, ಎಷ್ಟು ಮುಖ್ಯ ಆಗುತ್ತೆ, ಹೇಗಿತ್ತು ಅಲ್ಲಿ? ಸರ್ ಅಕ್ಕ IAS ಅಕಾಡೆಮಿ ನೀವು ನೋಡ್ತಾ ಬಂದರೆ ಅದು ಮೋರ್ ದೆನ್ ಎನಿ ನಾಲೆಡ್ಜ್ ಅಂತ ಹೇಳಿದ್ರೆ ನಾಲೆಡ್ಜ್ ಅಂತೂ ಇದೆ ಸರ್. ಹೈಲಿ ಗ್ರೇಟ್ ಫ್ಯಾಕಲ್ಟಿಗಳು. ಈಗ ನಾನು 2-3 ಸಬ್ಜೆಕ್ಟ್ಗಳನ್ನು ಮಾಡ್ತಾ ಹೋಗ್ತೀನಿ, ನಂದು 3 ಇಂಟರ್ವ್ಯೂ ಆಗಿದೆ.
ಮತ್ತು ಅದಾದಮೇಲೆ ಶಿವರಾಜ್ ಪಲ್ಲಡ್ ಸರ್ ಅಂತ ಇದ್ದಾರೆ, ಹಿಸ್ಟ್ರಿಯನ್ನು ಮಾಡ್ತಾರೆ, ಹೈಲಿ ಎಫಿಷಿಯೆಂಟ್ ಪರ್ಸನ್. ಸಂದೀಪ್ ಮಹಾಜನ್ ಸರ್ ಅಂತ ನಮಗೆಲ್ಲ ಜಿಯೋಗ್ರಫಿಯನ್ನು ಕಲಿಸ್ಕೊಟ್ಟಂಥವ್ರು ಅವರು. ಮತ್ತು ಶಿವಕುಮಾರ್ ಸರ್ಗಿಂತ ಅದ್ಭುತವಾದ ಟೀಚರನ್ನು ನಾನು ನೋಡಿಲ್ಲ. ಒಬ್ಬ ಅದ್ಭುತವಾದ ಮನುಷ್ಯ ಕೂಡ ಹೌದು, ಅದ್ಭುತವಾದ ಟೀಚರ್ ಕೂಡ ಹೌದು. ಸೊ ಅಂಥ ಪರ್ಸನ್ಗಳ ಜೊತೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಈ ರೀತಿ ಒಬ್ಬ ವ್ಯಕ್ತಿಗಳ ಗೈಡೆನ್ಸ್ ಸಿಗಲಿ ಒಳ್ಳೆಯದು ಅಂತಲೂ ಅನಿಸುತ್ತೆ ಸರ್. ಸೊ ತುಂಬ ಚೆನ್ನಾಗೂ ಇರುತ್ತೆ. ಅಕಾಡೆಮಿಗಳು ಅಂತ ಬಂದರೆ ಸರ್, ನೀವೊಂದು ಮಿಡಲ್ ಕ್ಲಾಸ್ ಸಮುದಾಯಕ್ಕೆ ಇದ್ದು ಅಫೋರ್ಡಬಲ್ ಮಾಡ್ಕೊಳ್ತೀವಿ ಅಂದರೆ ಯಾವುದಾದ್ರೂ ಈಗ ಇನ್ಸ್ಟಿಟ್ಯೂಟ್ಗಳಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಕ್ಕ ಅಕಾಡೆಮಿ ಅಂತ ಇದೆ. ಆ ರೀತಿ ಇನ್ಸ್ಟಿಟ್ಯೂಟ್ಗಳನ್ನು ತಗೊಂಡಾಗ 1 ಲಕ್ಷದಲ್ಲೇ ನಿಮಗೆ ಸ್ಕಾಲರ್ಶಿಪ್ ಟೆಸ್ಟನ್ನು ಕೊಟ್ಟು 75,000 ಲಕ್ಷದಲ್ಲೆಲ್ಲ ಕೋಚಿಂಗ್ ಸಿಗುತ್ತೆ. ಸೊ ಅಂಥ ಅಕಾಡೆಮಿಗಳಲ್ಲಿ ನೀವು ತಗೊಳ್ಳೋಂಥದ್ದು ಬೆಸ್ಟ್ ಅಂತಲೇ ಹೇಳ್ತೀನಿ. ಏನಕ್ಕೆ 8 ತಿಂಗಳಲ್ಲಿ ಮುಗಿಸ್ಬಿಡ್ತಾರೆ. ಇಲ್ಲ ನಾನು ತುಂಬ ಪುವರ್ ಕ್ಲಾಸ್ ಇದ್ದೀನಿ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಇದ್ದೀನಿ, ನನ್ನ ಕೈಲಿ ಅಫೋರ್ಡ್ ಮಾಡ್ಲಿಕ್ಕೆ ಆಗದೇ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಯಾರಾದರೂ ಒಬ್ಬರು ಗೈಡ್ ಸಿಗಲಿ, ಒಬ್ಬರು ಮೆಂಟರ್ ಸಿಗಲಿ. ಫಾರ್ ಎಕ್ಸಾಂಪಲ್ ನಾವು ಯಾವಾಗಲೂ ಅಕ್ಕ ಅಕಾಡೆಮಿಯಲ್ಲೇ ಇರ್ತೀವಿ, ನಾನು ಮೆಂಟರ್ ಆಗಿ ಇದು ಮಾಡ್ತಾ ಬರ್ತೀವಿ. ಅಕ್ಕ ಅಕಾಡೆಮಿ ಅಲ್ಲಿ ಶಿವಕುಮಾರ್ ಸರ್ ಅಂತ ಇದ್ದಾರೆ. ಸೊ ಈ ಸಹಾಯ ಮಾಡೇ ಮಾಡ್ತಾರೆ ಸರ್. ಯಾಕಂದರೆ ಅಲ್ಲಿ ಆಸರೆ ಸ್ಕಾಲರ್ಶಿಪ್ಪು, ಸುಪ್ರಿಯಾ ಸ್ಕಾಲರ್ಶಿಪ್ ಅಂತ 2 ಸ್ಕಾಲರ್ಶಿಪ್ ಮಾಡ್ತಾರೆ ಅಕ್ಕ ಅಕಾಡೆಮಿಯಲ್ಲಿ. ಸೊ ಕಂಪ್ಲೀಟ್ಲಿ ಫೀಸು ಒಂದು ಟಾಪ್ ರ್ಯಾಂಕ್ ಬಂದಂಥವ್ರಿಗೆ ಕಂಪ್ಲೀಟ್ಲಿ ಫೀಸ್ 5 ಜನದಿಂದ 10 ಜನಕ್ಕೆ ಕಂಪ್ಲೀಟ್ಲಿ ಅಡ್ಮಿಷನ್ ಮಾಡ್ಕೊಡೋದಂಥದ್ದು ಕೂಡ ಇದೆ. ಸೊ ಈ ರೀತಿ ಎಲ್ಲ ಅವಕಾಶವನ್ನು ಮಾಡಿಕೊಡ್ತಾ ಬರ್ತಾರೆ. ಈ ರೀತಿ ಇದ್ದರೆ ತಗೊಳ್ಳೋದು ಉತ್ತಮ ಅಂತಲೇ ಹೇಳ್ತೀನಿ ಸರ್. ಇಲ್ಲ ಅಂದರೆ ಅಟ್ಲೀಸ್ಟ್ ಒಬ್ಬ ಗೈಡ್ ಬೇಕೇ ಬೇಕು. ಇಲ್ಲಾಂದರೆ ನಾವು ಯಾವ ರೀತಿ ಓದ್ತಿದ್ವಿ ಏನಂತದ್ದು ಗೊತ್ತಾಗಲ್ಲ. ಮತ್ತು ಇನ್ನೊಂದು ಏನು ಮಾಡ್ಬಿಡ್ತಾರೆ ಅಂದರೆ, ತುಂಬ ಜನ ಹುಡುಗರು ಹಾನೆಸ್ಟಾಗಿ ಹೇಳಬೇಕು ಅಂದರೆ ಲೈಬ್ರರಿಯಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ, ಒಂದು 10ರಿಂದ 20 ಜನ ಅವ್ರು ಓದ್ತಾ ಇರೋರು ಇರ್ತಾರೆ. ಆಲ್ರೆಡಿ 2-3 ಅಟೆಂಪ್ಟನ್ನು ಕೊಟ್ಟಿರ್ತಾರೆ. ಅವರು ಕೂಡ ಫಿಲಿಮ್ಸ್ ಆಗಿರಲ್ಲ. ಒಂದು 10ರಿಂದ 20 ಜನದ ಹತ್ರ ಹೋಗಿ ಸಜೆಷನ್ ಕೇಳಿರ್ತಾರೆ. ಅವ್ರಿಗೆ ಒಬ್ಬೊಬ್ಬರು ಒಂದೊಂದು ಹೇಳಿ ಅವ್ರಿಗೆ ಏನಾಗೋಗುತ್ತೆ, ಕನ್ಫ್ಯೂಸ್ ಆಗೋಗುತ್ತೆ. ಯಾವುದನ್ನು ಕೂಡ ಕರೆಕ್ಟಾಗಿ ಮಾಡ್ಲಿಕ್ಕಾಗಲ್ಲ. ಅಟ್ಲೀಸ್ಟ್ ನಿಮಗೆ ಕೋಚಿಂಗ್ ತೊಗೊಳಕ್ಕಾಗಲಿಲ್ಲ ಅಂದ್ರೂ ಒಬ್ಬ ಉತ್ತಮ ಗೈಡ್ ಅಂತೂ ಬೇಕೇ ಬೇಕು. ಸೊ ಒಬ್ಬ ಕ್ರೆಡಿಬಲ್ ಗೈಡು ನೀವು ಟ್ರಸ್ಟ್ ಮಾಡಬೇಕಾದ್ರೂ ಕೂಡ ಟ್ರಸ್ಟ್ ದ ಪರ್ಸನ್ ಹೂ ಈಸ್ ಆಲ್ರೆಡಿ ಒಂದು ಇಂಟರ್ವ್ಯೂ ಸ್ಟೇಜ್ಗೆ ಹೋಗಿರೋನೋ ಅಥವಾ 2-3 ಮೇನ್ಸನ್ನು ಬರೆದು ಇದು ಮಾಡಿರೋಂಥವನು. ಏನೂ ಕ್ಲಿಯರ್ ಆಗದೆ ಇರೋಂಥವ್ರ ಹತ್ರ ಸ್ವಲ್ಪ ಇನ್ಫಾರ್ಮೇಷನ್ ಇರುತ್ತೆ, ನಾಲೆಡ್ಜ್ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಟ್ರಸ್ಟ್ ಮಾಡೋಂಥದ್ದು ಏನಕ್ಕೆ ಕ್ರೆಡಿಬಿಲಿಟಿ ಇರಲ್ಲ. ಸೊ ಸ್ವಲ್ಪ ಸಾಧ್ಯ ಆದಷ್ಟು ಅವ್ರನ್ನ ಬಿಲೀವ್ ಮಾಡಿದ್ದೇನೆ. ಸೊ ಒಬ್ಬ ಉತ್ತಮ ಗೈಡನ್ನು ಬಿಲೀವ್ ಮಾಡಿ ಅಂತ ನಾನು ಹೇಳ್ತೀನಿ ಸರ್. ಗ್ರೇಟ್ ಜರ್ನಿ, ಒಳ್ಳೇದಾಗಲಿ ಸರ್. ಅವ್ರು ಒಳ್ಳೆ ಆಫೀಸರ್ ಆಗಿ ಹೊರಹೊಮ್ಮಲಿ, ಜನರಿಗೆ ಅದ್ಭುತವಾದಂಥ ಸೇವೆ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಸರ್. ಮುಂದುಗಡೆ ಇದು ಧನಂಜಯ್ ಅವರ ಬದುಕಿನ ಕತೆ. ನಾನು ಯಾಕೆ ನಿಮ್ಮ ಮುಂದೆ ಇಟ್ಟೆ ಅಂದರೆ, ಆಗ್ಲಿಂದ ಹೇಳ್ತಾ ಇದ್ದೆ, ಸ್ಫೂರ್ತಿಯನ್ನು ತುಂಬುತ್ತೆ. ಅಂದರೆ ಬರೀ UPSC ಮಾಡುವಂಥವ್ರಿಗಂತಲ್ಲ, ನಾವು ಯಾವುದೇ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಕನಸನ್ನು ಕಾಣ್ತಾ ಇರಲಿ, ಅಂಥವ್ರಿಗೆ ಒಂದು ರೀತಿಯಲ್ಲಿ ಇನ್ಸ್ಪೈರ್ ಮಾಡುವಂಥ ಸ್ಟೋರಿ. ನಾನು ಮತ್ತೆ ಅದನ್ನು ಯಾಕೆ ಹೇಳ್ತೀನಿ ಅಂದರೆ, ಬಂದಿದ್ದು ಬಡತನದ ಕುಟುಂಬದಿಂದ, ಕೃಷಿಕ ಕುಟುಂಬ ಅಥವಾ ರೈತ ಕುಟುಂಬದಿಂದ ಬಂದಂಥವ್ರು, ಕನ್ನಡ ಮೀಡಿಯಂನಲ್ಲಿ ಓದಂಥವ್ರು, ಅದರ ನಡುವೆ ಸಾಕಷ್ಟು ಸ್ಟ್ರಗ್ಲಿಂಗ್ ಡೇಸ್ಗಳನ್ನು ಕಂಡಂಥವ್ರು. ಆದರೆ ತನ್ನ ಗುರಿಯನ್ನು ತಲುಪೋದನ್ನು ಮಾತ್ರ ಮರಿಲಿಲ್ಲ. ಜೊತೆಗೆ ಆ ಪ್ರಯತ್ನ ಇತ್ತಲ್ಲ, 2019ರಿಂದ ಇಲ್ಲಿವರೆಗಿನ ಜರ್ನಿ ಅದು ಸಾಮಾನ್ಯ ಆಗಿರಲಿಲ್ಲ. ಒಂದು ಓರ್ವ ಅದ್ಭುತ ಆಫೀಸರ್ ಆಗಿ ಹೊರಹೊಮ್ಮಲಿ ಅಂತ ನಾವು ಆಶಯವನ್ನು ವ್ಯಕ್ತಪಡಿಸ್ತಾ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು.